ಗುರುಜಿ ನಮಸ್ತೆ, ಹೇಗಿದ್ದೀರಾ? ನಮ್ಮ ಹೆಂಡತಿ ಜೊತೆ ಇರೋದು, ನನ್ನ ಮಗಳ ಜೊತೆ ಇರೋದು ಯಾವಾಗಲೂ ಖುಷಿನೇ. ನಿಮ್ಗೆ ನಿಮ್ಮ ಹೆಂಡತಿಯಲ್ಲಿ ಇಷ್ಟ ಆಗುವಂತಹ ಒಂದು ಗುಣ ಏನು? ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಹೆಂಡತಿ ಮೇಲೆ ತುಂಬಾ ಇಷ್ಟ ನನಗೆ, ತುಂಬಾ ಮುಂಚೆಗಿಂತ ಜಾಸ್ತಿ ಇಷ್ಟ ನನಗೆ. ಅದು ಯಾಕಂತ ಗೊತ್ತಿಲ್ಲ. ಇಷ್ಟೊಂದು ಮುದ್ದಾಗಿದ್ದಾಳೆ, ಸಿನಿಮಾ ಇಂಡಸ್ಟ್ರಿಗೆ ಏನಾದ್ರು ಪರಿಚಯ ಮಾಡುವಂತ ಅದೇನಾದ್ರೂ ಇದೆಯಾ? ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ಟಾರ್ಟ್ ಮಾಡಿಸಿ ಅವಳಲ್ಲಿ ಅಸ್ಟ್ರಾಲಜಿ ಹೇಳಿಸ್ಬೇಕು ಅಂತ ಆಸೆ ಇದೆ. ಸರಲ್ಲಿ ಇಷ್ಟ ಆಗೋ ಒಂದು ಗುಣ ಏನು? ಮಗುದ್ ಮನಸ್ಸು. ಇಷ್ಟ ಆಗದಲ್ಲೇ ಇರುವಂತಹ ಗುಣ ಯಾವುದು? ಕೋಪ. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೇಗೆ? ನಂಗೆ ಮಂಗಳೂರು ಹುಡುಗಿ ರಕ್ಷಿತ ಇಷ್ಟ. ನೀವಿದ್ದಿದ್ದ ಸೀಸನ್ ಅಲ್ಲಿ ಏನಾದ್ರೂ ಜಂಟಿ ಅಂತಿದ್ರೆ ನೀವು ಯಾರ ಜೊತೆಗೆ ಜಂಟಿ ಆಗ್ತಿದ್ರಿ? ನನಗೆ ಜಂಟಿ ರೂಪಾಯಿ ಶೆಟ್ಟಿದೆ. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಿಮ್ಮಲ್ಲಿ ಏನ್ ಬದಲಾವಣೆ ಕಾಣ್ತು? ಅದರಿಂದ ಹೋಗಿ ಬಂದ್ಮೇಲೆ ಬಿಗ್ನೆಸ್ ಸಖತ್ ಲಾಕ್ ಆಯ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರಾಜಕೀಯದಲ್ಲಿ ಏನು ಬದಲಾವಣೆ ಆಗ್ಬೋದು? ಗೊತ್ತಿಲ್ಲ ಮೇಡಮ್ ಅವರೇ. ಅಯ್ಯೋ ನಂಗೆ ಏನು ಬೇಡ, ಸುಮ್ಮನೆ ನಿಮ್ ಕೈ ಮುಗಿತೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅಂದ್ರೆ ನಂಬರು ಅಂದ್ರೆ ನಾನು. ಈ ಮಾತು ಹೇಳಿದ್ರೆ ನಿಮಗೆ ಯಾರು ನೆನಪಾಗ್ತಾರೆ? ಎಸ್, ಆರ್ಯವರ್ಧನ್ ಗುರುಜಿ ಅಲ್ವಾ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಜೊತೆಗೆ ಅವರ ಕುಟುಂಬ ಇದೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಗುರುಜಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ತುಂಬಾ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದ್ದೀರಾ? ಓಕೆ ಗುರುಜಿ, ಕಂಪ್ಲೀಟ್ ಫ್ಯಾಮಿಲಿ ಇಲ್ಲಿದೆ. ಓಕೆ, ಒಂದು ರೊಮ್ಯಾಂಟಿಕ್ ಆಗಿರೋ ಬ್ಯಾಕ್ ಗ್ರೌಂಡ್ ಇದೆ. ಇವಾಗ ನಿಮಗೆ ಏನು ನೆನಪಾಗ್ತಾ ಇದೆ ಇಲ್ಲಿ? ಈ ತುಂಬ ಖುಷಿ ಆಗುತ್ತೆ ಇಲ್ಲಿ. ತುಂಬ ನಮ್ಮ ಹೆಂಡತಿ ಜೊತೆ ಇರೋದು, ನನ್ನ ಮಗಳ ಜೊತೆ ಇರೋದು ಯಾವಾಗಲೂ ಖುಷಿನೇ. ತುಂಬ ಖುಷಿ. ಟೈಮ್ ಸಿಗೋದು ಕಷ್ಟ, ಈ ಟೈಮ್ ಸಿಕ್ಕಿರೋದು ತುಂಬ ಖುಷಿ ಆಗುತ್ತೆ. ಅಲ್ಲ, ನೀವು ನಿಮ್ಮ ಹೆಂಡತಿ ಬಗ್ಗೆ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಸಖತ್ ಆಕ್ಟಿಂಗ್ ಮಾಡ್ತೀಯ ಕನ್ನಡ ಅಂತ ಹಾಕ್ಬಿಟ್ರಲ್ಲ, ಅವಾಗ ಏನು ಅನ್ನಿಸ್ತು ನಿಮಗೆ? ಆಗ್ತಾರಂತ ಗೊತ್ತಿತ್ತು, ಅವೆಲ್ಲ ಮಾಡ್ತಾರಂತ ಗೊತ್ತಿತ್ತು. ಹಾಗಾಗಿ ಖುಷಿ ಆಗುತ್ತೆ ಆ ಟೈಮಲ್ಲಿ ಆಗ್ತಾಗ. ನಿಮಗೆ ನಿಮ್ಮ ಹೆಂಡತಿಯಲ್ಲಿ ಇಷ್ಟ ಆಗುವಂತಹ ಒಂದು ಗುಣ ಏನು? ಜವಾಬ್ದಾರಿ, ಮೆಚರ್ಡು. ಆಮೇಲೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ನಾನು ಓದಿಲ್ಲ, ನನಗೆ ಪ್ರಪಂಚದ ಕಾನೂನುಗಳು ಗೊತ್ತಿರಲ್ಲ. ಒಂಥರ ಹೊರಟೋಟಂಗಿರ್ತೀನಿ. ಜ್ಯೋತಿಷ ಬಿಟ್ರೆ ಏನೂ ಗೊತ್ತಿಲ್ಲ. ನನಗೊಂಥರ ನಮ್ಮ ಮನೆಯವರು ಒಂಥರ ದೇವ್ರ ಥರ ನೋಡ್ಕೊತಾರೆ. ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ. ಇನ್ನೂ ನಾನು ನನ್ನ ಹೆಂಡ್ತಿನ ಇನ್ನೂ ಗೌರವಿಸ್ಬೇಕು. ನಾನು ತುಂಬ ಗೌರವಿಸ್ತೀನಿ, ಆಗ ಇನ್ನೂ ಗೌರವಿಸ್ತೀನಿ. ತುಂಬ ಅದೇನೋ ಗೊತ್ತಿಲ್ಲ ನನಗೆ, ಬುದ್ಧದೇಶ. ನಾನು ಇವಾಗ ಹೇಳ್ತೀನಿ ಗೊತ್ತಿಲ್ಲ. ನನ್ನ ಹೆಂಡ್ತಿ ಮೇಲೆ ತುಂಬ ಇಷ್ಟ ನನಗೆ, ತುಂಬ ಮುಂಚೆಗಿಂತ ಜಾಸ್ತಿ ಇಷ್ಟ ನನಗೆ. ಅದು ಯಾಕಂತ ಗೊತ್ತಿಲ್ಲ, ತುಂಬ ಇಷ್ಟ. ಯಾಕೆಂದರೆ ನಾನು ಯಾವಾಗಲೂ ಏನಾರು ಒಂದು ಸಣ್ಣ ಪುಟ್ಟ ಮಾಡ್ತಲೇ ಇರ್ತೀನಿ. ಅದೆಲ್ಲ ಒಪ್ಕೊಂಡು ಆಶೀರ್ವಾದ ಮಾಡ್ತಾರೆ, ಅದ್ರ ಮೇಲೆ ಗೌರವ. ಚೆನ್ನಾಗಿ ನೋಡ್ಕೋಬೇಕು. ಇನ್ನು ಪ್ರಪಂಚ ಏನೂ ಇಲ್ಲ. ನಾವು ಹೆಸರು ಮಾಡಿದ್ವಿ, ಒಂದಲ್ಲ ಒಂದು ಸಣ್ಣದು ತಪ್ಪು ನಡೆದ್ರು ಕಷ್ಟ ಆಗುತ್ತೆ. ಅದನ್ನೆಲ್ಲನೂ ತುಂಬ ಖುಷಿಯಾಗಿರ್ಬೇಕು ಅಂತ ತುಂಬ ಆಸೆ. ನನ್ನ ಹೆಂಡ್ತಿ ಕಂಡು ತುಂಬ ಗೌರವ. ಅದು ಯಾಕಂತ ಗೊತ್ತಿಲ್ಲ, ಈಗಲೂ ಹಂಗೆ ನಾನು ನಡ್ಕೊಳೋದು. ನನ್ನ ಮನೆಗೆ ಹೋಗಿದ ತಕ್ಷಣ ನನ್ನ ಪಾಡು ನಾನು ಆರಾಮಾಗಿರ್ತೀವಿ, ಒಳ್ಳೇದಾಗುತ್ತೆ. ಓಕೆ, ಮಗಳು ಈ ಕಡೆ ಇಷ್ಟೊಂದು ಮುದ್ದಾಗಿದ್ದಾಳೆ, ಸಿನಿಮಾ ಇಂಡಸ್ಟ್ರಿಗೆ ಏನಾದ್ರು ಪರಿಚಯ ಮಾಡುವಂಥ ಅದೇನಾದರೂ ಇದೆಯಾ? ನನಗೆ ನನ್ನ ಮಗಳಿಗೆ ಆ ಥರದ್ದೇನಿಲ್ಲ. ಯಾಕೆಂದರೆ ಆ ಥರ ಇಲ್ಲ. ಅವಳನ್ನೇ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ಟಾರ್ಟ್ ಮಾಡಿಸಿ ಅವಳಲ್ಲಿ ಅಸ್ಟ್ರಾಲಜಿ ಹೇಳಿಸ್ಬೇಕು ಅಂತ ಆಸೆ ಇದೆ. ಅದು ಆಸೆ ಇದೆ. ಸಂಖ್ಯಾಶಾಸ್ತ್ರ ನೀವು ಹೇಳ್ತೀರಲ್ಲ, ಅದೇ ರೀತಿ ಇವ್ರನ್ನು ಮಾಡಬೇಕಂತ ಆಸೆ ಇದೆ. ಓಕೆ, ಬರೀ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹೇಳಿಸೋದು, ಜ್ಯೋತಿಷ ಹೇಳ್ಸೋಕ್ಕಲ್ಲ. ಅಂದರೆ ಅವಳು ಫ್ರೀ ಇದ್ದಾಗ ಸುಮ್ಮನೆ ಒಂದು ಇವಾಗ ರೀಲ್ ಮಾಡೋ ಬದಲು ಇದನ್ನೇ ಮಾಡೋ, ಮಗಳೇ ಜನ ನೋಡ್ತಾಳೆ ಅಂತ. ಆಮೇಲೆ ನನಗಿಂತ ಅವಳಿಗೆ ಇಂಗ್ಲೀಷ್ ಎಲ್ಲ ಬರುತ್ತೆ, ನಮಗೆ ಇಂಗ್ಲೀಷ್ ಅಷ್ಟು ಬರೋಲ್ಲ. ಹಾಗಾಗಿ ಅವಳ ನಾಲೆಡ್ಜ್ಗೆ ಜನಕ್ಕೆ ರೀಚ್ ಆಗಿ ಮಾಡೋಣ ಅಂತ ಆಸೆ. ಯಾಕೆ ನೀವು ನಿಮ್ಮ ಕುಟುಂಬನ ಹೆಚ್ಚಾಗಿ ಎಲ್ಲೂ ಕರ್ಕೊಂಬರಲ್ಲ, ಬರೀ ಒಬ್ಬರೇ ಬರ್ತೀರಾ? ಏನಂದರೆ ನಮಗೆ ಪರಿಚಯ ಮಾಡಿಕೊಡ್ಬಾರ್ದು ಅಂತ, ಅಥವಾ ಹೇಗೆ? ಅವ್ರಿಗೆ ಇಷ್ಟ ಇಲ್ವಾ? ಹಾಗಂತೆ ಇಲ್ಲ, ಅಸ್ಟ್ರಾಲಜಿ ಕುಟುಂಬನ ಎತ್ಗೆ ಓಡಾಡೋರು ಯಾರು ಕಮ್ಮಿ ಅಲ್ವಾ. ಹಾಗಾಗಿ ನಾನೊಬ್ಬನೇ ಅಸ್ಟ್ರಾಲಜಿಲಿ ಸಿನಿಮಾ, DKD ಇಂಥ ರಿಯಾಲಿಟಿ ಪ್ರೋಗ್ರಾಮ್ ಮಾಡಿರೋದು. ಬೇರೆ ಇಷ್ಟೆಲ್ಲ ಫೇಮಸ್ ಆಗಿಲ್ಲ ಮಾಡಿ. ಹಾಗಾಗಿ ಆವಾಗವಾಗ ನಮ್ಮ ಮನೆಯವ್ರು ಬರ್ತಾ ಇರ್ತಾರೆ. ಹಾಗೆ ನಾವೇ ಹೋಗೋಕ್ಕಾಗತ್ತೆ ಎಲ್ಲರ ಫಂಕ್ಷನ್ಗೆ. ಅವ್ರು ಕರೆದಾಗ ಬರ್ತೀವಿ, ಅದಕ್ಕೆ ಇಷ್ಟ ಆದವ್ರಿಗೆ ಬರ್ತೀವಿ. ಹಾಗಾಗಿ ಕರೆದ್ರೂ ಇಷ್ಟ ಆದವ್ರಿಗೆ ಬರ್ತೀವಿ, ಫ್ಯಾಮಿಲಿ ಎಲ್ಲ. ಹಾಗಾಗಿ ಮೇಡಮ್, ನಿಮಗೆ ಒಂದು ಪ್ರಶ್ನೆ ಅಷ್ಟೇ, ನಿಮಗೆ ಸರಲ್ಲಿ ಇಷ್ಟ ಆಗೋ ಒಂದು ಗುಣ ಏನು? ಮಗುದ್ ಮನಸ್ಸು. ಅದೇ ಯಾವ ರೀತಿ ಅಂದರೆ, ನಾವು ಇವ್ರನ್ನ ನೋಡೋ ದೃಷ್ಟಿನೇ ಬೇರೆ, ನೀವು ನೋಡೋದೇ ಬೇರೆ. ಸೊ ಹೇಗೆ? ಅಲ್ಲ, ಅವರಲ್ಲಿ ಯಾವುದು ಫಿಲ್ಟ್ರ್ ಇರಲ್ಲ. ತಪ್ಪು ಮಾಡಲಿ ಸರಿ ಮಾಡಲಿ ಎಲ್ಲ ಆಚೆ ಬಂದಿರುತ್ತೆ. ಹಾಗೆ. ಓಕೆ, ಒಂದು ಇಷ್ಟ ಆಗದಲ್ಲೇ ಇರುವಂತಹ ಗುಣ ಯಾವುದು? ಕೋಪ. ತುಂಬ ಕೋಪನ ಸರ್ ನಿಮಗೆ? ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿ ನಾನು ಮಾತಾಡಲ್ಲ. ಮತ್ತೆ ಹೇಗೆ? ಎಷ್ಟು ಬೇಕಷ್ಟೇ. ಈಗ ಕೋಪ ಬಂದರೆ ಸುಮ್ಮನಾಗ್ಬಿಡೋದು ಅಷ್ಟೇ. ಅವರು ಸುಮ್ಮನಾಗ್ತಾರೆ. ಅವ್ರು ಏನಂತಂದರೆ, ಅವ್ರು 5 ನಿಮಿಷದ ಕೋಪ, ಆ ಟೈಮಲ್ಲಿ ನಾನು ಸುಮ್ಮನೆ ಇದ್ರೆ ಅದು ಸರಿ ಹೋಗ್ಬಿಡುತ್ತೆ. ಅವ್ರು ಕೋಪ ಮಾಡ್ಕೊಂಡ್ರು ಅವ್ರು ಮಾತಾಡಿಸ್ದೆ ಆಚೆನೇ ಹೋಗಲ್ಲ. ನಾನು ಮುನ್ಸ್ಕೊಳ್ಳಂಗೆ ಇಲ್ಲ. ನಮ್ಮ ಮದುವೆ ಆದಾಗಿಂದ ಇಲ್ಲಿ ತನಕ 1 ಸೆಕೆಂಡ್ ಮುನ್ಸ್ಕೊಂಡಿದ್ದೇ ಇಲ್ಲ. ಏಕೆಂದರೆ ಅವ್ರು ಏನಾದರೂ ಕೋಪ ಮಾಡಿಕೊಂಡ್ರೆ, ನಾನು ಮುನ್ಸ್ಕೊಂಡ್ರೆ, ಅವ್ರು ನಾನು ಮಾತಾಡಿಸ್ದೆ ಆಚೆ ಹೋಗಿದ್ದೇ ಇಲ್ಲ. ಒಂದು ದಿವಸ
ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಏನೋ ಅಂದರು ಅಂದ್ಬಿಟ್ಟು ಮುನ್ಸ್ಕೊಂಡು ಹೊರಟೆ. ಆಟೋದಲ್ಲಿ ಕರ್ಕೊಂಡೋಗಿ ಬಿಡೋರು ಯಾವಾಗಲೂ, ನನ್ನನ್ನು ಆಟೋ ಓಡಿಸ್ತಾ ಇದ್ರು ಅವಾಗ. ನಾನು ಅಲ್ಲಿಂದ 1 ಕಿಲೋಮೀಟ್ರು ಆಟೋ ಹತ್ತಲಿಲ್ಲ, ನಡ್ಕೊಂಡು ಬಂದೆ. ಅವ್ರ ಆಟೋದಲ್ಲಿ ನಾನು ಹಿಂದೆನೇ ಮಾತಾಡ್ಸ್ಕೊಂಬಂದು ಹಾಸ್ಪಿಟ್ಲಲ್ಲಿ ಗಾಡಿ ನಿಲ್ಲಿಸಿ ಹಾಸ್ಪಿಟ್ಲ್ ಒಳಗಡೆ ಬಂದು ವಾರ್ಡಲ್ಲಿ ಬಂದು ಅಲ್ಲಿ ಮಾತಾಡಿಸ್ಬಿಟ್ಟು ಹೋದರು. ಮಾತಾಡಿಸ್ದೆ ಬಿಡಲ್ಲ. ಹಂಗಾಗಿ ಅದು ಮದುವೆ ಆದಾಗಿಂದ ಇಲ್ಲಿ ತನಕ ನಾವು ಮಾತಾಡದೆ ಇದ್ದಿದ್ದು ಕ್ಷಣನೇ ಇಲ್ಲ. ಓಕೆ, ಈಗ ಎಲ್ಲರೂ ಹೇಳ್ತಾರೆ ಗುರೂಜಿನಪ್ಪ ತುಂಬ ಮಾತಾಡ್ತಾರೆ, ಹಾಗಿರ್ತಾರೆ ಹೀಗಿರ್ತಾರೆ, ಅವ್ರನ್ನ ಹೆಂಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತ. ನೀವೇನಾದರೂ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಅಥವಾ ಪ್ರೀತಿಯಿಂದನೇ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ? ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಅವರು ನಮ್ಮ ಜೊತೆ ಏನು ತಪ್ಪಾಗಿ ನಡ್ಕೋತಾರೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ. ಈಗ ಫ್ಯಾಮಿಲಿ ಅಂತ ಅಂದಾಗ ಅವ್ರು ಕೇರ್ ಮಾಡಲೇಬೇಕಲ್ವಾ. ಆ ಕೇರ್ ಯಾವಾಗಲೂ ಇರೋದ್ರಿಂದ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಗುರುಜಿ, ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಮತ್ತು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೇಗೆ? ನೋಡ್ತೀನಿ. ನನಗೆ ಈ ಸಲ ನೋಡ್ತಾ ಇರೋದು ನನಗೆ ಮಂಗಳೂರು ಹುಡುಗಿ ರಕ್ಷಿತಾ ಇಷ್ಟ. ಯಾಕೆ ರಕ್ಷಿತಾ ಇಷ್ಟ? ಈ ಬಿಗ್ ಬಾಸ್ ಅನ್ನೋ ಹಂಗೆ ಇರಬೇಕು. ಜವಾಬ್ದಾರಿ ಹೋದ್ರೆ ಜವಾಬ್ದಾರಿಯಾಗಿರ್ತಾರೆ. ಆ ಹುಡುಗಿ ಆ ಕ್ಷಣಕ್ಕೆ ಹೆಂಗಿರ್ಬೇಕು ಹಂಗಿದ್ದಾರೆ. ನಂಗೆ ತುಂಬ ಇಷ್ಟ ಆ ಹುಡುಗಿ. ಓಕೆ, ನೀವಿದ್ದಿದ್ದ ಸೀಸನಲ್ಲಿ ಏನಾದರೂ ಜಂಟಿ ಅಂತಿದ್ರೆ ನೀವು ಯಾರ ಜೊತೆಗೆ ಜಂಟಿ ಆಗ್ತಿದ್ರಿ? ನನಗೆ ಜಂಟಿ ರೂಪಾಯಿ ಶೆಟ್ಟಿದೆ ಇದ್ರೆ ಅವ್ರು ಕೊಟ್ಟರೆ ನಾವೇ ಮಾಡೋಕ್ಕಾಗ್ತದೆ. ಯಾವುದಾದ್ರೂ ಹುಡುಗಿ ಜಂಟಿ ಆಗಿದ್ರೆ ತುಂಬ ದಿನ ಇರ್ಬೋದು ಅಂತ ಎಲ್ಲರೂ ಅಂತಾರೆ, ಹೌದಾ ಅದು? ನನಗೆ ಒಳಗಡೆ ಹೋಗಿ ಬಂದು ನನಗೆ ಇನ್ನೂ ತುಂಬ ಚೆನ್ನಾಗಿ ಹುಡುಗಿರಲ್ಲಿ ತುಂಬ ಕ್ಲೋಸ್ ಅಂದರೆ ತುಂಬ ಒಂದಿದೆ ಅಂದರೆ ಚೈತ್ರ ಮೇಡಮ್. ಚೈತ್ರ ಅವ್ರು ತುಂಬ ಅಂದರೆ ನಾವು ಒಂಥರ ಒಳ್ಳೆ ನನಗೆ ನನ್ನ ಸೀಸನ್ ನೇನಿಗೆ ಅವ್ರು ಇದ್ರೆ ಚೆನ್ನಾಗಿರೋದು. OTT ಆಚೆ ಹೋಗ್ಬಿಟ್ರು ಅವರು. ನಾನು ಯಾವಾಗ ಅನ್ಕೊ ತುಂಬ ಜವಾಬ್ದಾರಿ ಇರೋರು ಚೈತ್ರ ಮೇಡಮ್. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಿಮ್ಮಲ್ಲಿ ಏನು ಬದಲಾವಣೆ ಕಾಣ್ತು? ಬಿಗ್ ಬಾಸ್ ಒಳಗಡೆ ಹೋಗಿ ಬಂದಮೇಲೆ ಏನು ಕಂಡಿಲ್ಲ. ಯಾಕಂದರೆ ನಮಗೆಲ್ಲ ಅಷ್ಟು ಟೈಮ್ ಮುಗಿದೋಗಿತ್ತು. ಬಿಗ್ ಬಾಸಿಂದ ನನಗೆ ಆಚೆ ಬಂದಿದ್ದು ಏನಪ್ಪ ಅಂದರೆ ಒಂದು ಭಾಳ ಮಿರಾಕಲ್. ಖುಷಿ ಆಯ್ತು ಅದೊಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದಕ್ಕೆ. ಅದರಿಂದ ಹೋಗಿ ಬಂದಮೇಲೆ ಬಿಗ್ನೆಸ್ ಸಖತ್ ಲಾಕ್ ಆಯಿತು. ಭಾಳ ಲಾಕ್ ಆಯಿತು. ಹೋಗಿದ್ದು 150 ದಿವಸ ಮತ್ತೆ ಪಿಕಪ್ ಆಗಿ ಟೈಮ್ ಆಗುತ್ತೆ. ಹಾಗಾಗಿ ಅಷ್ಟೇ. ಆದರೂ ಕರ್ನಾಟಕದ ಜನತೆ ಮನಸ್ಸಲ್ಲಿ ನೀವು ಅಚ್ಚಳಿಯದೆ ಉಳ್ಕೊಂಡ್ರಿ ಅಲ್ವಾ? ಬಿಗ್ ಬಾಸಲ್ಲಿ ಆರ್ಯವರ್ಧನ್ ಗುರೂಜಿನ ನೋಡಿದ್ದೇ ಬೇರೆ ಅಲ್ವಾ ಜನ? ಅಂದರೆ ಎಲ್ಲ ಈ ಜನ್ರೇಷನ್ಗೆ ಇರ್ತೀವಿ, ನೆಕ್ಸ್ಟ್ ಜನ್ರೇಷನ್ಗೆ ಎಲ್ಲಿರ್ತೀವಿ. ಹಾಗಾಗಿ ನಾನು ಯಾವಾಗಲೂ ತುಂಬ ಎಕ್ಸೈಟ್ ಆಗೋದು ಭಾಳ ಕಮ್ಮಿ. ನನಗೆ ಒಂದೇ ನಮ್ಮ ಮನೆಯವ್ರ ಜೊತೆ ನಮ್ಮ ಮಕ್ಕಳ ಜೊತೆ ಇದ್ದು ತುಂಬ ಖುಷಿ. ನನಗೆ ನನ್ನ ಮಗಳು ನನ್ನ ಹೆಂಡತಿ ಜೊತೆ ಇದ್ದು ತುಂಬ ದೊಡ್ಡ ಖುಷಿ. ಈ ಜನ್ರೇಷನ್ ನಾವು ಇರೋರ್ಗಿರುತ್ತೆ, ನೆಕ್ಸ್ಟ್ ಜನ್ರೇಷನ್ ಇರಬೇಕಲ್ಲ. ಗುರುಜಿ, ಯಾರು ಈ ವಾರ ಹೋಗ್ಬೋದು? ಏನೋ ಫಿನಾಲೆ ಎಲ್ಲ ನಡೆಯುತ್ತಂತೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ಪ್ರಿಡಿಕ್ಟ್ ಮಾಡ್ಬೇಕು ನೀವು ಇವಾಗ? ನನಗಿಲ್ಲ, ಅದು ಮಾಡಲ್ಲ ನಾನು. ಯಾಕೆ ಮಾಡೋಣ ಅಂದ್ರೆ ಬಿಗ್ ಬಾಸ್ ಸುಮ್ಮನೆ ಬೇಡ ಅಂತ? ಹಂಗಂತ ಇಲ್ಲ, ನನಗಿಷ್ಟ ಇಲ್ಲ. ಓಕೆ, ಯಾರು ವಿನ್ ಆಗ್ತಾರೆ? ನಂಗೆ ಗೊತ್ತಿಲ್ಲ. ಅಲ್ಲ ಗುರುಜಿ, ನೀವು PM CM ಯಾರು ಚೇಂಜ್ ಆಗ್ತಾರೆ ಏನು ಅಂತ ಹೇಳ್ತೀರಾ. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಲ್ವಾ ನೀವು? ಇಲ್ಲ, ನಂಗೆ ಗೊತ್ತಿಲ್ಲ ಮೇಡಮ್. ಯಾಕೆ ನನಗೆ ಗೊತ್ತಿಲ್ಲದೆ ಯಾಕೆ ಕೇಳ್ತೀರಾ? ಓಕೆ, ರಾಜಕೀಯದಲ್ಲಿ ಏನು ಬದಲಾವಣೆ ಆಗ್ಬೋದು? ಗೊತ್ತಿಲ್ಲ ಮೇಡಮ್. ಅವೆಲ್ಲ ನಂಗಲ್ಲ. ಅಯ್ಯೋ, ನಂಗೆ ಏನು ಬೇಡ, ಸುಮ್ಮನೆ ನಿಮ್ಮ ಕೈ ಮುಗಿತೀನಿ. ಓಕೆ, ನೋಡಿ ತುಂಬ ಕಷ್ಟ. ಕರೆಯೋಣ ರೂಪಾಯಿ ಫೋನ್ ಮಾಡ. ನನಗೆ ಅವೆಲ್ಲ ಬೇಡದ್ರೆ ಪಿಕ್ಚರ್ ಚೆನ್ನಾಗಾಗಲಿ, ಸೂಪರ್ಗಾಗಲಿ, ಕ್ಲಿಕ್ ಆಗಲಿ. ಪಿಕ್ಚರ್ ಚೆನ್ನಾಗಾಗಲಿ, ಜೈ ಪಿಕ್ಚರ್ ತುಂಬ ಕ್ಲಿಕ್ ಆಗಲಿ, ರೂಪಾಯಿ ಸಿನಿಮಾ ಗೆಲ್ಲಿ, ಒಳ್ಳೇದಾಗಲಿ. ನೋಡಿದ್ರಲ್ವಾ, ಇದಾಗಿತ್ತು ಆರ್ಯವರ್ಧನ್ ಗುರೂಜಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ TV.